ಅಲ್ಲ, ನೀವು ಪ್ರಶ್ನೆ ಕೇಳೋದೇನಾದ್ರೂ ಇದ್ರೆ ಕೇಳ್ಬಿಡಿ. ಯಾರು ಹೆಡ್ ಮಾಡ್ತಾರೆ ಮತ್ತೆ ಹಿಂದೆ ಇದು ಇಲ್ಲಿ ಸೆಟಪ್ ಆಗಿದ್ದು ಅಂದ್ರೆ ಲಿಂಕ್ಸ್ ಮಾಡಿದ್ರು ಹಿಂದೆ ನೀವು ಮಾಡಿದಾಗ ಇದು ಅನೌನ್ಸ್ ಆಗಿತ್ತು. ಇಲ್ಲ ಇರೋದ್ರಲ್ಲಿ ನಾನೇ ಅನೌನ್ಸ್ ಮಾಡಿದ್ದೆ. ಅದು ಓನ್ಲಿ ವಿದಿನ್ ದಿ ಪೊಲೀಸ್ ಫೋರ್ಸ್, ವಿತಿನ್ ದಿ ಕಮಿಷನರೇಟ್ ಇರುವಂತ ಅಧಿಕಾರಿನ ನಾವು ಹಾಯ್ಕೊಂಡು ಅದಕ್ಕೆ ಒಂದು ಸಪರೇಟ್ ವಿಂಗ್ ಅಂತ ಮಾಡಿದ್ದು. ಇದು ಆ ರೀತಿ ಅಲ್ಲ. ಇದು ನಮ್ಮ ಆಂಟಿ ನಕ್ಸಲ್ ಫೋರ್ಸ್ ಏನಿದೆಯಲ್ಲ, ANF ಕಾರ್ಕಳದಲ್ಲಿ, ಆ ರೀತಿ ಪ್ರತ್ಯೇಕವಾಗಿ ಒಂದು ಫೋರ್ಸ್ ಅನ್ನ ಇಲ್ಲಿ ಇಡ್ತೇವೆ. ಅವರಿಗೆ 2 ಜಿಲ್ಲೆಗೆ ಮಾತ್ರ. ನಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರ ಅವಶ್ಯಕತೆ ಇಲ್ಲ. ಅಲ್ಲಿ ಬಂದ್ರೆ ಅದು ನೋಡೋಣ ಆಮೇಲೆ. ಆದರೆ ಇಲ್ಲಿ ಈ 2 ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಯಾಕೆಂದ್ರೆ ಶಾಂತಿ ಆಗಬೇಕು. ಶಾಂತಿ ಒಂದ್ಸರಿ ಆದ್ಮೇಲೆ ಅದರ ಅಗತ್ಯ ಇರೋದಿಲ್ಲ. ಈಗ ನಮ್ಗೆ ಆಂಟಿ ನಕ್ಸಲ್ ಈಗ ನಕ್ಸಲ್ಸ್ ಎಲ್ಲ ಸರೆಂಡರ್ ಆದ್ರು. ಈಗ ನಾವು ಅದನ್ನ ಟೇಪರ್ ಡೌನ್ ಮಾಡ್ತೇವೆ. ಅದಕ್ಕೆ ಆ ಫೋರ್ಸ್ ಅನ್ನ ನಾವು ಇಲ್ಲಿ ಡಿಪ್ಲಾಯ್ ಮಾಡಿ ಸಪರೇಟ್ ಆಗಿ ಅವರಿಗೆ ಅಧಿಕಾರ ಕೊಡ್ತೀವಿ. ಅವ್ರು ಹ್ಯಾಂಡಲ್ ಮಾಡ್ತಾರೆ. ಕೆಲವರು ಅಲ್ಲಿಂದನೂ ಬರ್ತಾರೆ, ಮತ್ತು ಕೆಲವರು ಬೇರೆ ಬೇರೆ ಕಡೆಯಿಂದನೂ ಬರ್ತೀವಿ. ವಿ ವಿಲ್ ಪಿಕ್ ದಿ ಫೋರ್ಸ್. ಅದು ಸೀನಿಯರ್ ಆಫೀಸರ್ಸ್ ಹೆಡ್ ಮಾಡ್ತಾರೆ. ಈಗ ನಾವು ನಮಗೆ IG ಲೆವೆಲ್ನಲ್ಲಿ ಇಲ್ಲ. ನಾನು ಹೇಳಿದೆ ಅಲ್ಲ, ಇನ್ ಕೋಆರ್ಡಿನೇಷನ್ ವಿತ್ ಅವರ್ ರೆಗ್ಯುಲರ್ ಪೊಲೀಸ್. ಅವರು ಈಗ ಸೋಷಿಯಲ್ ಮೀಡಿಯಾ ಮಾನಿಟರಿಂಗು, ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದು, ಅದೆಲ್ಲ ನಮ್ಮ ರೆಗ್ಯುಲರ್ ಪೊಲೀಸೇ ಮಾಡ್ತಾರೆ. ರೆಗ್ಯುಲರ್ ಪೊಲೀಸ್ ಕೂಡ ಜೊತೆಯಲ್ಲಿ ಇರುತ್ತೆ. ಯಾವುದು ಅದಿನ್ನೂ ತನಿಖೆ ನಡೀತಾ ಇದೆಯಲ್ಲ. ಈಗ ನಿನ್ನೆ ರಾತ್ರಿನೇ ಅರೆಸ್ಟ್ ಮಾಡಿದ್ದಾರೆ. ಈಗ ಅವರ ಹಿನ್ನೆಲೆಗಳು, ಯಾರು ಅವರು, ಯಾಕೆ ಮಾಡಿದ್ರು, ಆಮೇಲೆ ಪ್ರಚೋದನೆ ಇತ್ತ, ಏನಾಗಿದೆ, ಎಲ್ಲವೂ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಅಂದ್ರೆ ಈ ಸಂದೇಶ, ಈ ತರ ರೌಡಿ ಶೀಟರ್ ಹೀರೋ ಮಾಡುವಂತ ಪ್ರಕ್ರಿಯೆ ಕೊಡುವ ಸಂದೇಶ ಮತ್ತೆ ಇದು ಡಿಪಾರ್ಟ್ಮೆಂಟಿನ ಮೇಲೆ ಅದರ ಒಂದು ಹೀರೋ ಮಾಡಿದ್ರೆ ಅವ್ರನ್ನ ಕೇಳಬೇಕು. ಅಲ್ಲ, ನಾವು ಆಸ್ ಎ ಪೊಲೀಸ್, ಆಸ್ ಎ ಗವರ್ಮೆಂಟ್ ನಾವು ಯಾರು ಮಾಡಿಲ್ಲ. ಯಾರು ಅವರು ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ, ಅವರು ಮಾಡಿದ್ದಾರೆ. ಅವರಿಗೆ ಅದು ಅರಿವಿರಬೇಕು. ಅವ್ರ ಮೇಲೆ 5 ಕೇಸ್ ಇದೆ, ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್, 2 ಮರ್ಡರ್ ಕೇಸ್. ಅದರಿಂದ ಅವರಿಗೆ ಅರಿವಿರಬೇಕಾಗಿತ್ತು. ಹೌದಪ್ಪ, ಇವರು ಒಬ್ಬರು ಈ ಥರದವರು ಕ್ರಿಮಿನಲ್ ಆಗಿದ್ದವರು, ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು. ಅವರೆಲ್ಲ ಯಾವುದಾವುದೋ ಕಾರಣಕ್ಕೆ ಅವರೆಲ್ಲ ಬಂದು ಮಾಡಿ ಹೋಗಿದ್ದಾರೆ. ಅದ್ರ ಬಗ್ಗೆ ನಾನೇನು ಹೆಚ್ಚು ಕಾಮೆಂಟ್ ಮಾಡಕ್ಕೆ ಹೋಗೋದಿಲ್ಲ. ಬಟ್ ನಾವ್ಯಾರು ಅದನ್ನ ಪೊಲೀಸ್ ಆಗಲಿ ಅಥವಾ ಸರ್ಕಾರವಾಗಲಿ, ವಿ ಡೋಂಟ್ ಎನ್ಕರೇಜ್ ದಟ್ ಸಚ್ ಥಿಂಗ್ಸ್. ಯಾರಿಗೆ? ಅವರಿಗೂ ಅನ್ವಯ ಆಗುತ್ತೆ. ಅದಕ್ಕಾಗಿ ಪೊಲೀಸ್ ಯಾವುದೇ ಅಹಿತಕರವಾದ ಘಟನೆ ಆಗದಾಗೆ ಮಾನಿಟರ್ ಮಾಡಿಕೊಂಡು ಅವರ ಆ ಬಾಡಿ ತಗೊಂಡು ಹೋಗುವಾಗ ಕೂಡ ಪೊಲೀಸ್ನವರು ಜೊತೆಯಲ್ಲೇ ಹಿಂದೆ ಮುಂದೆ ಹೋಗಿದ್ದಾರೆ. ಬಿಕಾಸ್ ಏನು ಆಗಬಾರ್ದು, ಯಾವುದೇ ವೈಲೆನ್ಸ್ ಆಗಬಾರ್ದು ಅಂತ ಹೇಳಿ ಮಾಡ್ಕೊಂಡು ಹೋಗಿದ್ದಾರೆ. ಒಬ್ಬರು ಕೇಳಿ. ಈಗ ನಾವಿಬ್ಬರೂ ಅದಕ್ಕಾಗಿ ಸೂಚನೆ ಕೊಟ್ಟಿದ್ದೇವೆ. ಯಾವುದೇ ಪಕ್ಷ ಆಗಲಿ, ಯಾವುದೇ ಕಮ್ಯುನಿಟಿ ಆಗಲಿ, ಅಥವಾ ರಿಲಿಜಿಯಸ್ ಔಟ್ಫಿಟ್ಸ್ ಆಗಲಿ,
ಅಂಥ ಹೇಳಿಕೆಗಳನ್ನು ಕೊಟ್ಟಾಗ ತಕ್ಷಣ ಅವ್ರ ಮೇಲೆ ಕಾನೂನಲ್ಲಿ ಕ್ರಮ ತಗೋಬೇಕು ಅಂತೇಳಿ ನಾವು ಈಗ ತಾನೇ ಸೂಚನೆ ಕೊಟ್ಟಿದ್ದೇವೆ. ಮುಂದೆ ಹಿಂದೆ ಆಗಿರೋದು ಒಂದು ಭಾಗ, ಆದರೆ ಮುಂದೆ ಪ್ರಾಸ್ಪೆಕ್ಟಿವ್ ಆಗಿ ಯಾರು ಕೂಡ ಆ ರೀತಿ ಹೇಳಿಕೆ ಕೊಡಕೂಡ್ದು. ಒಂದು ವೇಳೆ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಈಗ ತಾನೇ ಸೂಚನೆ ಕೊಟ್ಟಿದ್ದೀವಿ. ತಗೊಳ್ತೀವಿ, ಕ್ರಮ ತಗೊಳ್ತೀವಿ. ಹಾ, ಅದೆಲ್ಲ ತನಿಖೆ ನಡೀತಾ ಇದೆ. ತನಿಖೆ ಈಗ ಅವರು 8 ಜನ ಇದ್ದಾರಲ್ಲ, ಸಿಕ್ಕಿದಾರಲ್ವಾ, ಅವ್ರ ಹೇಳಿಕೆಗಳು ಯಾವ ರೀತಿ ಬರುತ್ತೆ ನೋಡೋಣ. ಅವರು ಹೇಳ್ಬೋದು ನಾವೇ ಮಾಡಿದ್ದೀವಿ ಅಂತ ಹೇಳ್ಬೋದು, ಇಲ್ಲ ಇಂಥವ್ರು ಹೇಳಿ ಕಳಿಸಿದ್ರು ಅಂತ ಹೇಳ್ಬೋದು, ಅಥವಾ ಈ ರೀತಿ ದ್ವೇಷಕ್ಕೆ ಮಾಡಿದ್ದೀವಿ ಅಂತ ಹೇಳ್ಬೋದು. ಗೊತ್ತಿಲ್ಲ ನಮಗೆ. ವಿ ಡೋಂಟ್ ನೋ ವಾಟ್ ಈಸ್ ದೇರ್ ಸ್ಟೇಟ್ಮೆಂಟ್ಸ್. ವಿ ಆರ್ ನೌ ವರ್ಕಿಂಗ್ ಆನ್ ದಟ್.